ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾ ಯಗೇಶ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇದು ನಿನ್ನೆದೆ ಕಂಟಿನ್ಯೂ ಬ್ಲಾಗ್ ಆಗಿರುತ್ತೆ. ಇದು ನಾನು ಊರಿಗೆ ಹೋಗಿದ್ನಲ್ವಾ, ಅಲ್ಲಿ 2 days ಇದ್ದಿದ್ರಿಂದ ಸ್ವಲ್ಪ ವಿಡಿಯೋಸ್ ಎಲ್ಲ ಜಾಸ್ತಿ ಇತ್ತು. ಹಾಗಾಗಿ ಪಾರ್ಟ್ಸ್ ಆಗಿ ನಾನು ಡಿವೈಡ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವಾಗ ನಾನು ನಿನ್ನೆ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇರೋಂಥದ್ದು. ನಿನ್ನೆ ಮಟನ್ ಎಲ್ಲ ತಂದು ಅದನ್ನೆಲ್ಲಾನು ಕ್ಲೀನ್ ಮಾಡ್ತಿದ್ರಲ್ವಾ, ಕಟ್ ಮಾಡಿರೋರು ಮಟನ್ ಎಲ್ಲಾನು ಜಾಸ್ತಿಯಾಗಿ ದೊಡ್ಡದಾಗಿ ಕಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ಕುತ್ಕೊಂಡು ಇವಾಗ ಅದನ್ನ ಮೀಡಿಯಂ ಸೈಜ್ಗೆ ಕಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮಟನ್ ಬೇಯಲಿಕ್ಕೆ ಸಖತ್ತು ಟೈಮ್ ಹಿಡಿಯುತ್ತೆ. ಹಾಗಾಗಿ ಮೀಡಿಯಂ ಸೈಜ್ ಅಲ್ಲಿ ಮಟನ್ ಕಟ್ ಮಾಡ್ತಿರೋ ಅಂತದ್ದು. ನಾಯಿನೂ ಕೂಡ ಅಲ್ಲೇ ಇದೆ. ಇದು ಬಂದು ನಮ್ ಪಕ್ಕದ ಮನೆಯವ್ರದ್ದು ನಾಯಿ. ಯಾವಾಗ್ಲೂ ಇಲ್ಲೇ ಇರುತ್ತೆ. ಇವಾಗ ಮಟನ್ ಕಟ್ ಮಾಡ್ತಾ ಇದೀವಿ ಅಂತಲ್ಲ, ಮುಂಚೆಯಿಂದನೂ ಅದು ಇಲ್ಲೇ ಇದ್ದು ರೂಢಿಯಾಗಿದೆ. ಹಾಗಾಗಿ ಇಲ್ಲೇ ಇರುತ್ತೆ. ನಾವು ಏನು ಜಾಸ್ತಿ ಇದ್ ಮಾಡೋದಿಕ್ ಹೋಗೋದಿಲ್ಲ, ಪ್ರಾಣಿಗೇನ್ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಇವರು ಮಟನ್ ಎಲ್ಲ ತೊಳೆದು ರೆಡಿ ಮಾಡಿದ್ರು. ನಾನು ಮಾಮೂಲಿಯಾಗಿ ಮಸಾಲೆ ಎಲ್ಲಾನು ರುಬ್ಬಿ ಎತ್ತಿಟ್ಕೊಂಡಿದ್ನಲ್ವಾ, ಈಗ ಅಡಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದೀನಿ. ಗ್ಯಾಸ್ ಮೇಲೆ ಒಂದು ದೊಡ್ಡ ಕಡಾಯಿ ಇಟ್ಬಿಟ್ಟು, ಅಂದ್ರೆ ಪಾತ್ರೆ ಇಟ್ಬಿಟ್ಟು, ಇದಕ್ಕೆ ಹಸಿ ಮಸಾಲೆನ ಹಾಕ್ಬಿಟ್ಟು ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಂಡು, ಅದಾದ್ಮೇಲೆ ನಾನು ಇಲ್ಲಿ ಮಟನ್ ನ ಸೇರಿಸ್ಕೊಂಡಿದೀನಿ. ಇದು ಬಂದು ಒಂದು 12 kg ಅಷ್ಟು ಇದೆ ಮಟನ್. ಇಲ್ಲಿ ನಾವು ಒಂದು 25ರಿಂದ 30 ಜನಕ್ಕೆ ಅಡಿಗೆ ಮಾಡ್ತಾ ಇರೋದು. ಹಾಗಾಗಿ ಒಂದು 12ರಿಂದ 12.5 kg ಅಷ್ಟಿದೆ. ಅಂದ್ರೆ ಬೋಟಿ ಎಲ್ಲಾನು ಸೇರಿ ಒಟ್ಟಿಗೆನೆ ಅಡಿಗೆ ಮಾಡ್ತೀರಾ ಅಂತದ್ದು. ನಾನು ಇದೆಲ್ಲ ಜಾಸ್ತಿ ಕ್ಲಿಪ್ಪಿಗೆ ಆಡ್ ಮಾಡಕ್ ಹೋಗ್ಲಿಲ್ಲ. ಯಾಕಂತಂದ್ರೆ ಇಷ್ಟು ದೊಡ್ಡ ಅಡಿಗೆ ಎಲ್ಲ ಮಾಡ್ಬೇಕಾದ್ರೆ ನೀಟಾಗಿ ಪ್ರೊಸೆಸ್ ಆಗಿ ತೋರಿಸ್ಬೇಕಾಗತ್ತೆ. ನಾನು ಹಾಗೇನೆ ಒಂದೊಂದು ಮೇನ್ ಆಗಿ ಕ್ಲಿಪ್ಪಿಂಗ್ ನ ರ್ಯಾಂಡಮ್ ಆಗಿ ಮಾಡ್ಕೊಂಡಿರೋ ಅಂತದ್ದು. ಈ ಕಡೆ ಮಟನ್ ಬೇಯ್ಲಿ ಅಂತ ಹೇಳ್ಬಿಟ್ಟು ಫ್ರೈ ಮಾಡಿ ಇಟ್ಟಿದೀವಿ. ಈ ಕಡೆ ಬಂದು ಬೋಟಿ ಗೊಜ್ಜು ಮಾಡ್ಕೊಳ್ಳೋದಿಕ್ಕೆ ಅನ್ಬಿಟ್ಟು ಅದೇ ಕಡಾಯಿಗೆನೆ ಸ್ವಲ್ಪ ದೊಡ್ಡದಕ್ಕಿಂತ ಚಿಕ್ಕ ಪಾತ್ರೆನ ತಗೊಂಡಿದೀವಿ. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ವಲ್ಲ, ಹಾಗಾಗಿ ಅದಕ್ಕೇನೆ ಎಣ್ಣೆ, ಮಾಮೂಲಿ ಹಸಿ ಮಸಾಲ ಎಲ್ಲಾನು ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಂಡು, ರಾತ್ರಿನೇ ಕಡಲೆಕಾಳು ಎಲ್ಲಾನು ಇಟ್ಟಿದ್ದೆ, ಅದನ್ನು ಹಾಕ್ಬಿಟ್ಟು ಜೊತೆಗೆ ಕಟ್ ಮಾಡಿರೋ ಮಟನ್ ಪೀಸಸ್ ಎಲ್ಲಾನು ಸೇರಿಸ್ಬಿಟ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಗೊತ್ತೇ ಇರುತ್ತೆ ಇದೆಲ್ಲಾನು, ಆದ್ರೆ ನಾವು ಸ್ವಲ್ಪ ಲೇಟ್ ಆಗಿ ತೋರಿಸ್ತಾ ಇದೀವಿ. ಇದನ್ನ ಬಂದು ನಾನು ಯಾವ್ದೇ ರೀತಿ ಫುಲ್ ಪ್ರೋಸೆಸ್ ಆಗಿ ತೋರಿಸ್ತಾ ಇಲ್ಲ. ಒಂದೊಂದು ರ್ಯಾಂಡಮ್ ಆಗಿ ಒಂದೊಂದು ಕ್ಲಿಪ್ಪಿಂಗ್ ನ ಕೂಡ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ಈ ಕಡೆನೆ ಕೂಡ ಮಟನ್ ಕೂಡ ನೋಡ್ಕೊಳ್ತಾ ಇದೀವಿ. ಇದು ಬೇಗ ಬೇಯಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಗ್ಯಾಸ್ ಎಲ್ಲ ಫಾಸ್ಟ್ ಆಗೇನೆ ಇಟ್ಟಿದ್ವಿ. ಅದ್ರಲ್ಲಿರೋ ನೀರೆಲ್ಲಾನು ಡ್ರೈ ಆಗ್ಬೇಕು. ಅದು ಡ್ರೈ ಆದ್ಮೇಲೆನೆ ನಾವು ಅಡಿಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಟೇಸ್ಟ್ ಬೇರೆ ತರ ಬರುತ್ತೆ. ಹಾಗಾಗಿ ಸ್ವಲ್ಪ ಇದು ಚೆನ್ನಾಗಿ ನೀರೆಲ್ಲಾನು ಡ್ರೈ ಆಗ್ಲಿ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇದ್ವಿ. ಆಲ್ಮೋಸ್ಟ್ ನಾವು ಈ ಅಡಿಗೆಗಳನ್ನೆಲ್ಲ ಮಾಡಿ ಮುಗಿಸೋಷ್ಟೊತ್ತಿಗೆ ಒಂದು 5 o'clock ಹತ್ತತ್ರ ಆಗ್ಬಿಟ್ಟಿತ್ತು. ಸ್ಟಾರ್ಟ್ ಮಾಡಿದ್ದು ಒಂದು 2 o'clock ಸ್ಟಾರ್ಟ್ ಮಾಡಿದ್ದು. ಮುಗಿಸೋಷ್ಟೊತ್ತಿಗೆ ಅವಾಗ್ಲೇ ಹೇಳ್ದಂಗೆ ಒಂದು 5 o'clock ಹತ್ತತ್ರನೇ ಆಗ್ಬಿಡ್ತು. ಒಂದ್ ಕಡೆ ನಾನ್ ಬಂದು ಈ ಕೆಲ್ಸ ಎಲ್ಲಾನು ಮಾಡ್ಕೊಳ್ತಾ ಇದ್ದೆ. ಇನ್ನೊಂದ್ ಕಡೆ ಅವ್ರವ್ರ ಕೆಲ್ಸದಲ್ಲಿ ಬ್ಯುಸಿ ಇದ್ರು. ಮಾಮೂಲಿಯಾಗಿ ದೇವ್ರ ಫೋಟೋಗಳಿಗೆಲ್ಲ ರೆಡಿ ಮಾಡೋದಾಗಿರ್ಬೋದು, ಮಾಮೂಲಿ ನಮ್ ಬೇರೆ ಕೆಲ್ಸಗಳು ಇದ್ದೇ ಇರುತ್ತಲ್ವಾ ಹಬ್ಬ ಅಂತ ಅಂದ್ಮೇಲೆ, ಅದ್ರ ಪ್ರಿಪರೇಷನ್ ಅಲ್ಲಿ ಅವ್ರು ಬಿಸಿ ಆಗಿದ್ರು. ನಾನ್ ಈ ಕಡೆ ಅಡಿಗೆನೆಲ್ಲಾನು ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಅಡಿಗೆ ಎಲ್ಲಾನು ಮಾಡ್ಕೊಂಡೆ. ಮೇನ್ ಇದೊಂದ್ ಕೆಲ್ಸ ಬೇಗ ಆಗ್ಬಿಟ್ರೆ ಮಿಕ್ಕಿದ ಕೆಲ್ಸ ಎಲ್ಲಾನು ಮಾಡ್ಕೊಬಹುದು ಅಂತ ಹೇಳಿ. ಈ ವಿಡಿಯೋದಲ್ಲೇ ಬೇರೆ ಕಲರ್ ಕಾಣ್ತು ಸೀರೆ, ನೋಡಕ್ಕೆ ಚೆನ್ನಾಗದೆ. ರಾಣಿ ಪಿಂಕು. ಇಲ್ಲ ಶಾಪ್ ಅಲ್ಲಿ ನಾನೆಲ್ಲ ಮಾಡಿದ್ದೀನೋ ಮಾಡ್ಬಿಟ್ಟು ಎತ್ತಿಟ್ಟು ಇವು ಮಾಡೋಣ. ಇದಕ್ಕೆ ಕುಂಕುಮ ಪಟ್ಟು ಎಲ್ಲ ಅಷ್ಟು ಪುಡಿನ ಕುಂಕುಮ ಕಡಿಮೆ ಜಾಸ್ತಿ ಅರ್ಶಿನ ಯಾರು ಯೂಸ್ ಮಾಡೋದು ಕುಂಕುಮ. ಅರ್ಶಿನ ಗಂಧ ಇರ್ತೀವಲ್ಲ, ನಮಗೆ ಅರ್ಥ ನಾವು ತಿಳ್ಬೋದು. ಕುತ್ಕೊಂಬರಕ ಇದ ಕಳುಗ್ಲು ಆಯ್ತು ಸಿಕ್ಸಾಕಿ ಎಲ್ಲ ಒಳಿಕೆ ಅದೇ ಎಲ್ಲ ಕಳುಗ್ಲು ಎಲ್ಲೇ ಅವಲ್ಲ ಎಲ್ಲಾನು ಮಟ್ಟಾನ ಅಲ್ಲಿ ಮದ್ದಿ ಕಾಕಕ್ಕೆ ಇದ ಮಲ್ಕೊಳ್ಳೋದಂತೆ
ಎಲ್ಲ ಬಚ್ಚಯ್ಯ ಪಾಪಿ ನೀನ್ ಕಟ್ಟಿದ್ದ ಏನ ನಾನಸಿ ಕಟ್ಟಿದ್ದೀನಿ. ನೀರ್ ಕೊಟ್ಟು ಇಡ್ಬೇಕು, ಆಮೇಲೆ ಮಡಗಿತಲ್ಲ ಇಟ್ಬೇಕು. ಹಂಗ ಬಿಟ್ಟಿಯಾ? ಅಲ್ಲೇ ಐತೆ ನೋಡಿ. ಎಲ್ಲಿ? ಅಲ್ಲಿ ಬೆಳ್ಳುಳ್ಳಿ ಬಿಡಿಸಿದ್ರೆ ಕವರ್ಲಿತ್ತು. ಇಲ್ಲೇ ಎಲ್ಲ ಬಿದ್ದಿತ್ತು ಅದು. ಇಲ್ಲೇ ಅಲ್ಲೇ ಐತೆ ನೋಡಿ. ಇವು ಯಾಕೆ ಒಣಗಿಸ್ ನಾಕಂತವ ಅವು ಅವ್ನ ತಂದ ಇವು ನೀವು ತಂದವ ಕಡೆ ಎಲ್ಲ ದಿನ ತಂದವ ಗೊತ್ತಲ್ಲ. ಎಲ್ಲ ತೋರ್ಸಿದ್ನೆ ಅಲ್ಲ ಒತ್ತದಾಗ. ಇಲ್ಲಿ ನೋಡಿ ಬಾಯ್ಲಿ ಇಲ್ಲೇ ಅದಿಲ್ಲ ಇದ್ರಲ್ಲಿ ಇತ್ತು ನೋಡಿ, ಕಿಚನ್ ಅಲ್ಲೇ ಇತ್ತು. ಇಲ್ಲೇ ಮಾಡುತ್ತ ನಿಟ್ಟಿನ ರೊಕ್ಕೆ ಒಂದೊಂದ್ ಕಡೆಯಿಂದ ಜೋಡ್ಸು ಹಂಗೆ ಎತ್ತಿರ್ಕೊಂಡು ಜೋಡ್ಸಕ್ ಸರಿ ಇರ್ತದೆ. ವಾರ ವಾರ ಮಾಡತ್ತವ ಮಾಡ್ತೀಯ? ಹೋಗಿ ನಾವು ಬೋರ್ ಕೊಟ್ಟು ವೀಕಲ್ಲಿಂದ ಉಚ್ಚಾಕಲ್ಲ ಕೂತ್ಕೊಂಡ್ಬಿಡ್ತಾರೆ ಮಣಿಕೊಂಡ್ಬಿಡ್ತಾರೆ. ಈಗ ನೀರ್ ಬಿಟ್ನಾ ಏನು ತುಂಬಿಸ್ಕೊಳ್ಳಂಗಿಲ್ಲ ಇನ್ನು ಬಿಡ್ತಾನೆ. ಹೂವಿ ಕಲರ್ ಹುಯ್ಕೊಂಬಿಡಿ ನೀರಲ್ಲಿ ಆಮೇಲೆ ಬಿಡ್ಸ್ಕೊಳ್ಳೋಣ ತುಂಬಿಸ್ಕೊಳಕ್ಕೆ ಅಂತ ಹೊತ್ತಿಂದ ಬಿಡ್ಕೊಂಡು ಸಾಕಾಗಿ ಸುಮ್ಮನೆ ಆಗುತ್ತೆ. ಹೋಗಿ ಮೈಕೈ ನೋವು ಜರ ಅಂತ ಕುತ್ಕೊಂಡು ಹೇಳ್ತಾರೆ. ಅಯ್ಯೋ ನನ್ ಜರ ನಾನು ನೀರು ಕೈತೀನ ಎಲ್ಲದಕ್ಕೂ ಮಾಡ್ಸೋದು. ಇಲ್ಲಿ ಕೇಳಕ್ಕೆ ಎಲ್ಲಿನ ತಕ್ಕೆ ತಿನ್ನ ಬಿಡು ಸಾಕಂದ್ರೆ ತಂದ್ರೆ ಅಜ್ಜಿ ಅದು ಫೋಟೋ ಇಡ್ತಿರಲ್ಲ ಸಣ್ಣ ಯಾವ ದೀಪ ಹಚ್ಚು ಸಣ್ಣ ಅಷ್ಟೇ ಅಲ್ಲಿ ಬರೀ ದೀಪ ಕಲಿಸ್ಕೊಡಿ ಹೊರಡಿಡಲ್ಲಿ ಚೆನ್ನಾಗ್ ಕಾಣಿಸ್ತದೆ ಅಲ್ಲ ಅಲ್ಲಿ ಫೋಟೋ ಹಾಕ್ಲಿ ಕಡೆ ಮೊದ್ಲು ಬರೀ ದೀಪ ಒಂದ್ 40 ಕಡೆ ಎರಡಿಡ ಸಾಕು. ಸ್ಟ್ಯಾಂಡ್ ಮೇಲೆ ಅವಲ್ಲ ನಮ್ಮ ಮನೇಲಿ ಇದಾವೆ ಬೇಕಂತ ಅದನ್ನ ಬರ್ತಾರೆ ತಂದಿದೆ ಈತ ಅದೇನಾಯ್ತು ಅದೈತೆ ಈ ತಂದಲ್ಲ ನಾವು ಐತೆ ಈ ಬಂದ ಯಾರು ಬಿಡು ತಗೋಬಾ ಹಿಂಗೆ ತಡಿ ಬಂದೆ ಅಲ್ಲಿ ಏನು ಅಲ್ಲ ಹೋಗಪ್ಪ ಲಿಂಗಿಗಳು ಉಟ್ಕೋ ಆತನವ ಕಂಚುಗಳು ಅವೆ ಲಿಂಗಿಗಳು ಅವೆ ಆತಂದು ಎಲ್ಲ ಲಿಂಗಿಗಳು ಎಂತದು ಟವಲ್ಗಳು ಇಲ್ಲವೆ ಇಲ್ಲೇ 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 ಕೆಳಗೆ ಅಜ್ಜಿ ಟವಲ್ ಆಚೆ ಕಡೆ ಹೋಗಿ ಟವಲ್ ಮಾತ್ರ ಅಪ್ಪ ಕೊಡ್ಬೇಡ. ನಾನೇ ಮನೆಗೆ ಬಂದಿದ್ದೀನಿ. ಟವಲ್ ಅಪ್ಪ ಮಾತ್ರ ಕೊಡ್ಬೇಡ, ಬೆಂಗಳೂರು ತಗೋತದೆ. ಹೊಸ ಟವಲ್ ಇಲ್ಲ ಅಲ್ಲಿ ಸುಮ್ನೆ ಯಾಕೆಲ್ಲ ಹೊಗೆ ಮಾಡ್ತಿದ್ ಯಾರು ಹೊಗೆಯೋದು ಅದ್ ಆಚೆ ಕಡೆ. ಇನ್ನ ಪೂಜೆಗೆ ಅಂತ ತಂದಿರೋ ಹೂವ ನೋಡಿ ಎಷ್ಟು ಫ್ರೆಶ್ ಆಗಿತ್ತು ಅಂತ ಹೇಳ್ಬಿಟ್ಟು ಹಾಗೇನೆ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ ನಾನು ಮಾಡ್ಕೊಂಡಿದ್ದೀನಿ. ಇನ್ನು ಇದಾದ್ಮೇಲೆ ಮಾಮೂಲಿಯಾಗಿ ಎಲ್ಲಾನು ನಮ್ಮ ಅತ್ತೆನೇ ರೆಡಿ ಮಾಡಿಕೊಟ್ರು. ಅಂದ್ರೆ ನಮ್ಮ ಹುಡುಗ ನಿತಿನನು ಕೂಡ ಸೇರಿ ಪೂಜೆಗೆಲ್ಲಾನು ರೆಡಿ ಮಾಡ್ತಾ ಇದ್ರು. ಒಂದು 70% ಆಲ್ರೆಡಿ ಪೂಜೆಗೆಲ್ಲಾನು ರೆಡಿ ಮಾಡಿದ್ರು. ಅಂದ್ರೆ ನಾಮ ಇಟ್ಟು ಫೋಟೋ ಎಲ್ಲ ಕ್ಲೀನ್ ಮಾಡಿ ಏನೇನ್ ಬೇಕು ಪೂಜೆಗೆ ಅಂತ ಹೇಳಿ ಎಲ್ಲಾನು ಒಂದ್ ಕಡೆ ಎತ್ತಿಟ್ಟು ಎಲ್ಲಾನು ನೀಟಾಗಿ ಅರೇಂಜ್ ಮಾಡಿದ್ರು. ಇನ್ನು ಒಂದು 30% ಅಷ್ಟು ಕೆಲಸ ಬಾಕಿ ಇತ್ತು. ಅದನ್ನ ನಾನು ಆಮೇಲೆ ಈವ್ನಿಂಗ್ ಅಲ್ಲಿ ಮಾಡ್ಕೊಳ್ಳುವಾಗ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಮಾಮೂಲಿಯಾಗಿ ನಮ್ಮ ಮನೆ ಮುಂದೆನೆ ದೇವಸ್ಥಾನ ಇದೆ ಅಲ್ವಾ, ಅಲ್ಲೂ ಕೂಡ ನಾವು ಯಾವಾಗ್ಲೂ ಪೂಜೆ ಮಾಡ್ತೀವಿ. ಅಲ್ಲಿ ಫಸ್ಟ್ ದೇವಸ್ಥಾನ ಇತ್ತು, ಹಾಗಾಗಿ ನಮ್ಮ ಮನೆ ಮುಂದೆನೆ ಇದೆ ಅಲ್ವಾ, ಇನ್ನ ಪೂಜೆ ಮಾಡ್ದಾನೆ ಹೇಗಿರಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತೀವಿ. ಅದಕ್ಕೂ ಹೂವು ಎಲ್ಲ ಹಾಕಿ ಎತ್ತಿಟ್ಟಿದ್ದಾಯ್ತು. ಇನ್ನ ಈ ಕೆಲಸ ಮುಗಿಸೋಷ್ಟೊತ್ತಿಗೆ ಇನ್ನ ಈವ್ನಿಂಗ್ ಆಗೇ ಹೋಯ್ತು. ಇನ್ನ ಒಂದು 5:30 ಮೇಲೆ ನಾನು ರೆಡಿಯಾಗಿ ಬಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾಡ್ಕೊಳ್ತಾ ಇದ್ವಿ, ವಿಡಿಯೋ ಕ್ಲಿಪ್ಪಿಂಗ್ಸ್. ಅಂದ್ರೆ ಹೊಸದಾಗಿ ಡ್ರೆಸ್ ವೇರ್ ಮಾಡಿದ್ನಲ್ವಾ, ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ. ಒಂದೊಂದು ಮೆಮೊರಿ ಇರುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋನ ಒಂದೊಂದು ಕ್ಲಿಪ್ಪಿಂಗ್ ಕೂಡ ಇಲ್ಲಿ ವಿಡಿಯೋಸ್ ಮಾಡ್ಕೊಳ್ತಾ ಇದ್ದೆ. ನಮ್ಮ ಮನೆ ಮುಂದೆನೆ ಜಾಗ ಇದೆ, ಅಲ್ಲೇ ಗಿಡಗಳೆಲ್ಲಾನು ಜಾಸ್ತಿ ಬೆಳೆಸಿದ್ದಾರೆ ನಮ್ಮ ಅತ್ತೆ. ಅಂದ್ರೆ ಹೂವಿನ ಗಿಡ ಆಗಿರ್ಬೋದು, ಸೀಬೆಕಾಯಿ ಮರ ಮತ್ತೆ ರಾಮಫಲ ಎಲ್ಲಾನು ಇದೆ ಮನೆ ಮುಂದೆನೇನೆ. ಅಲ್ಲೇನೆ ವಿಡಿಯೋಸ್ ಎಲ್ಲ ತಗೊಂಡ್ರೆ ಚೆನ್ನಾಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇನೆ ಒಂದೊಂದು ಕ್ಲಿಪ್ಪಿಂಗ್ ವಿಡಿಯೋ ಕೂಡ ಆಡ್ ಮಾಡ್ಕೊಂಡೆ. ನನ್ಗೆ ಈ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಓನ್ಲಿ ಇದು ಬಂದು 400 ರುಪೀಸ್ ಅಷ್ಟೇನೆ, ತುಂಬಾ ಚೆನ್ನಾಗಿ ಬಂದಿತ್ತು. ಪ್ಯೂರ್ ಕಾಟನ್ ಇದೆ. ಆಮೇಲೆ ಹಿಂಗೆ ಹಿಂಗೆ ಎರಡೆಳೆನೋ ಇಲ್ಲ ಮೂರೆಳೆ ಬರ್ಬೇಕು. ಎರಡೆಳೆ ಸಾಕ್ತಾನೆ. ಒಂದೊಂದ್ ಎಳೆ ಎರಡ್ ಸರಿ ಬಿಟ್ರು ಆಯ್ತು.
ಗಂಟೆ ಹೊಡೆ ಹಂಗೇಳಿ ಹಂಗೆ ಮೂಲೆ ಬುಟ್ಟೆ ಇಲ್ಲ ಮೂಲ ಗಂಟೆ ಮಾಡಕ್ಕ ಇಲ್ಲೇನ ದೀಪ ಇಡ್ತೀವಿ. ಅದೇ ದೀಪ ಮತ್ತೆ ಅಕ್ಕಿ ಕಡೆ ಸಿಕ್ಸ್ಬಿಟ್ಟು ಮತ್ತೆ ಬಿಡಿ ಬಿಡಿ ತರಲೇ ಇಲ್ಲ, ಬೀಡಿ ಕಚ್ಚಿಕ್ತಿವಲ್ಲ. ಹೋಗ್ಬಿಟ್ಟು ಇನ್ನೂ ಹೋಗಿ ಎತ್ಕೊಂಡ್ ಇನ್ನೂ ಐತೆ. ಆಮೇಲೆ ಇಲ್ಲಿ ಇಟ್ಟಾಬಿಟ್ಕೋ ಹಿಂಗೆ ಹಿಂಗೆ 5 ಗಂಟೆಗೆ ಈ ಕಡೆ ಒಂದ್ಸರಿ ಇಟ್ಕೊಂಡ್ರೆ ಏಕ ಬರ್ತದ ನಾವು ಇಲ್ಲಿ ಗಂಟ ಇನ್ನೂ ಅತ್ತಗೆ ಸಾಸಿರ ಗೊತ್ತಲ್ವಾ ಮಾಮ ಸಾಸಿರ ಅಲ್ಲಿ ಗಂಟೆ ಸುಮ್ಮನೆ. ಅದನ್ನು ಹಂಗೆ ಮಾಡ ಆ ಕಡಿಗೂ ಹಂಗ ಬಿಡು ಹಂಗೆ ಹಂಗೆ ಪಂಚಮ ಹೇಳ್ತಲ್ಲ ಎಲ್ಲಾರು ಹೇಳಿದ್ದು ಇವನು ಯಾರು ಅದಾವೆ ಪರ್ಮಿ ಇಲ್ಲಿ ಮಧ್ಯದಾಗ ಒಂದ್ ಚಿಕ್ಕ ರಂಗೋಲಿ ಹಾಕ್ಲಾ? ಹತ್ತತ್ರ ಬರೀವಮ್ಮ ನೀಟಾಗಿಲ್ಲ, ಇನ್ನು ನಾಮೇ ಕತ್ತೀವಲ್ಲ ಆತರ. ಮತ್ತೆ ಕಲ್ಸ ಆತ ಈಗ ಎಲ್ಲಿಗೊಂದು ನಾಮ ಅಷ್ಟು ಇನ್ನ ತಗೊಂಡು ಶಾಲೆ ತಗೊಂಡ್ ಇಕ್ಕೋಬೋದಾ? ಡ್ಯಾಡಿ ದೋಸ್ರು ಬರ್ತಾರ ಅಲ್ಲಿಂದ ನೀನ್ ಒಳ್ಳೆ ಕೇಳಿದ್ರೆ ಕತೆಗಳು ಹೇಳ್ತೆ ಸುಮ್ನಿರಜಿ. ಯಾರಿಗಿಕ್ಕಿ ಮೇಲೆ ಇಕ್ಕಳಕ್ಕ ತಾನೇ ಅವಾಗ್ಲೇ ಇಕ್ಕೋಬೋದಾ ಹೆಂಗೆ ಅಂತ ಕೇಳ್ತೆ, ತೆಗಿತೀರಾ ಅವಾಗ ಅಂತ ತಾಂಡಿಕತ್ತೀನಿ. ಇಕ್ಕತ್ತೀನಿ, ಸೈಜ್ ಚೆಕ್ ಮಾಡ್ತೀನಿ ಹಂಗಾಗುತ್ತೆ. ಅದಕ್ಕೆ ಹಂಗೆ ಚಡ್ಡಿನ ಇಕ್ಕೊಂಡಿದ್ದಿಲ್ಲ. ಪಂಚೆನ ಉಟ್ಕೋ ಅದ್ಯಾಕಂಗ್ ಚುಚ್ಕೊಂಡತಿ ಪಂಚೆ ನಂಗೆ ಆಯ್ತಿಲ್ಲ, ಬಿಳವ ಅಲ್ಲೇ ಅವೆ ಪಂಚೆ ಕೊಡ್ಬೋ ಒಂದ ಪೂಜೆ ಅಲ್ಲಿ ಕುಂಕುಮ ಇಲ್ಲ ಮದ್ದಿಗೆ ಇಡು. ಮೇಕೆ ಏಕ ಮೇಕೆ ಇಡು ಕೆಳಿಕೆ ದರ ನ್ಯಾಯಕ್ಕಾಗಿ ಎಷ್ಟು ತಂದಿದ್ದಮ್ಮ? ಎಲ್ಲ ಕುಯ್ಕೊ ಬಂದೆ? ಹಾ ಅದೇ ಹೊಸ ಕುಯ್ಕೊ ಬಂದ ಅಲ್ಲಿ ಹೊಸಲ್ಲ ಪದ್ಮಣ್ಣರ ಹಾಕವ್ರಲ್ಲಿ. ನೀರು ಹಾಕಿದ ಅಲ್ಲೇ ನೀರು ಮಕ್ಕಳಿಗೆದಲ್ಲ ಬಾಳಕ್ಕೆ ಬರೋದೇನ ಒಂದ್ ಕಡೆ ಇರ್ಬೇಕಣ್ಣ ಬೇಡ್ಕೆಲಿ ಇರ್ತಾರ. ನಿನ್ಗೆ ನಾಗ ಹಂಗೆ ತಂಗ್ ಮಾಡ್ಸಿದ್ವಿ, ಕರೆಕ್ಟ್ ಇಟ್ಟಿರೋದು. ಅಜ್ಜಿನ ಉಲ್ಟಾ ಪಲ್ಟಾ ಮಾಡಿರೋದು ಬಿಡು. ಅದೇ ಹೋದ್ಸಲ ಉಲ್ಟಾ ಪಲ್ಟಾ ಇಟ್ಟಿರೋದು. ಸಾಕದಿ ಬತ್ತಿಯದ್ ಉಲ್ಟಾ ಹೇಳೋ 3 ದಿನ ಅಂಗಡಿಗೆ ಹೋಲ ಯಾವ್ದು ಬ್ಯಾಬಡಿ 4 ಅಜ್ಜಿ ಎಲ್ಲೆಲ್ಲ ಏನ್ಸೆ ಕೊಡದ್ ಬಿಡು, ಒಂದ್ ಎಕ್ಸ್ಟ್ರಾ ಕೊಡಲ್ಲಂತೆ. ಅಮ್ಮ ನಿಮ್ ತಾತನ ಹೆಸರೇನು? ಸಣ್ಣ ಶೆಟ್ಟಿ. ತಪ್ಪು, ನಮ್ ತಾತನ ಹೆಸರು ಸಣ್ಣ ಶೆಟ್ಟಿ, ಸುಬ್ ಶೆಟ್ಟಿ, ಸೋಮ್ ಶೆಟ್ಟಿ. ಸಣ್ಣ ಶೆಟ್ಟಿ ಚೆನ್ನಮ್ಮ. ಅಜ್ಜಿ ನೆಕ್ಸ್ಟ್ ವರ್ಷಕ್ಕೆ ಮರ್ತವಾದ ಬೇಡ ವಿಡಿಯೋ ಇರ್ತೀವಿ, ಏನೇ ಮಾಡ್ಬೇಕಾರೆ ಯೂಟ್ಯೂಬ್ ಓಪನ್ ಮಾಡು. ಸೊ ಹಾಯ್ ಗೈಸ್ ವ್ಲಾಗ್ಸ್ ಔಟ್ ಟು ಪಕ್ಷ ಅಪ್ಪನ್ ಕೊಡ್ಬಿಡಿ, ದಡ್ ದಡನ ಬಿಡ್ತದೆ ಒನಳ್ಳಿರು. ಅಲ್ಲ ಕೀ ಇದು ಅಲ್ಲ ಅದಾಗಿರ್ತೀನಿ ಇಲ್ಲಿ, ಇದು ಆ ಬತ್ಲ ಕಟ್ಗೆ ಅಲ್ಲಿ ಮಾಡಿರ್ತೀನಿ, ಕಟ್ಟ ಐತಲ್ಲ ಇದು ಸಜ್ಜಾ ಅರ್ವ ಮಾಡಿರ್ತೀನಿ ನೋಡಿ. ಬಲ್ಪ ಇವು ಫ್ಯೂಸ್ ಹೋಗೈತೆ. ಕೊಡ ಕಾಸು ಬೇಗ ಇರು, ಹೋಯ್ತಾರಲ್ಲ ಲೇಟ್ ಆಗ್ತಾರ ಬರೋದು. ಕುಮಾರಗಳು ಹೋಯ್ತಾರ ಲೇಟ್ ಆಗುತ್ತೆ. ಪೂಜೆ ಮಾಡಾಗಿರ್ಬೋದೇನೋ ಅಷ್ಟೊತ್ತಿಗೆ. ಇಲ್ಲ ಮಮ್ಮಲ್ಲಿ ಅಲ್ಲಿ ಮೂಲಿಗಿಡ ಅಲ್ಲಿ ಇಲ್ಲಿ ನೋಡಲ್ಲಿ ಆ ಕ್ಯಾಲಿಕ್ ನೋಡ್ತಾವನೆ ಆ ಕಡಿತಾ ಹಿಂಗೆ ಅದು ಮೇಕೆ ಎಣ್ಣೆ ಅನಿಸದ ಎಣ್ಣೆ ಬಿಟ್ಟದ ಬಿಟ್ಟಲ್ವಾ? ಬುಟ್ಟೈತ್ ನಾ ಬುಟ್ಟೆ. ಅವ ಹಿಂಗಿಲ್ಲ ಬಿದೈತದ ಅದು. ಅದ್ ತಿನ್ನೊಂದ್ ಕಡ್ಡಿ ತಗ, ಕೈ ಸುಡ್ತದೆ ನೋಡಿದೆ, ನೋಡ್ತೀನಲ್ಲ ಕತ್ತಿವಾಗ ಗಾಡಿ ಹೊರಾಕ್ಲ ಸಾಕು. ನೀರು ಅಪ್ಪ ಕೊಡ್ತದ. ಆ ಕಡೆ ಕಡಿಕೆ ಉರ್ಗಾಯದಲ್ಲ ರೆಡಿಕ್ ಇಡ್ಬೇಕು. ಈ ಉರ್ಗಾಗ್ಯದಲ್ಲ ಅಲ್ಲಿ
ಕಚ್ಚು ಇರು ಬೇಡ ಸುಮ್ಮನೆ ನೀ ಹೇಳು. ನೀನು ಹಚ್ಕೋಬೋದು. ಇಡ್ಮಮ್ಮ ನಮಗೂ ಇಲ್ಲಿ ಎಲ್ಲ ಹಚ್ಕೊಂಡಿದಿ ಇದ್ರ ಮೇಲೆ. ₹20 ದುಡ್ಡಿತ್ತಲ್ಲ ಕುಮಾರನ್ನೇ ಕರ್ಕೊಂಡೋದ ಅವ್ರ ಹನ್ನಳಿಗೆ ಹೋದ್ರು. ದುಡ್ಡಿದೆ ನೀವೇ ಕರ್ಕೊಂಬರಕ್ಕೆ. ಎಸ್ ಎಸ್. ಯಾರು ನೀರ್ ಕುಡಿಬೇಕಿತ್ತೇನ ಅದಕ್ಕೆ ಅಂತ ಮತ್ತೆ ನೀರೇ ಇಟ್ಟಿಲ್ಲ. ಮಡ್ಗಿಲ್ವಿಲ್ಲಿ ಅಲ್ಲಲ್ಲ ಅವ್ರಿಬ್ರು ಕುಮಾರಣ್ಣ ರುದ್ರೇಶ ಮಾಡ್ಗೈತೆ ಇವನು ಬರ್ಲ ನಾನಂತ ಕೇಳ್ದ ಅಪ್ಪ ಅಮ್ಮ ಬೇಡ ಅಂದ್ರಲ್ಲ ಅದಕ್ಕೆ ಡೌಟ್. ಪಾಪೆ ಕೈಲೋಯ್ತು ಅಲ್ಲ ಐತಿ ಇಲ್ಲ ಇರೋದೇನೋ ನೂರಪ್ಪನೂ ಹೋಯ್ಗ ಕರ್ಕೊಂಬರ್ತಾರಲ್ಲ ಇರೋ ಫಸ್ಟ್ ನೋಡ ಅವನಿಗೆ ಆಡ ಕೊಟ್ಬಿಟ್ಟು ಮಾಡು ಇವನೊಬ್ಬ ಕರ್ಪೂರ ಕಟ್ಟಿ ಬೆಳಗು ಗಂಧ ಕಡಿ ಒಂದ್ಸರಿ ಬೆಳಗು ಅಲ್ಲೇ ಅದ ಆ ಕಡೆ ಶಬ್ದ ಹಂಗೇನ ಕೊಡಿ. ಇನ್ನ ಪೂಜೆ ಕೂಡ ಮಾಡಿದಾಯ್ತು. ಎಡೆ ಎಲ್ಲ ಇಟ್ಟಿದ್ಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಅಡಿಗೆ ಏನೇನ್ ಮಾಡಿದೀನಿ ಅಂತ ತೋರಿಸ್ತಾ ಇದೀನಿ ನೋಡಿ. ಬೋಟಿ ಮತ್ತೆ ಕಾಳು ಗೊಜ್ಜು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ. ಇದ್ರ ಜೊತೆಗೆ ಮಾಮೂಲಿಯಾಗಿ ರೈಸ್ ನ ಮಾಡ್ಕೊಂಡಿದ್ದೆ ಅಂಡ್ ಮಾಮೂಲಿಯಾಗಿ ಮಟನ್ ಸಾಂಬಾರು. ನಾನು ನೆಕ್ಸ್ಟ್ ಯಾವ್ದಾದ್ರು ಬ್ಲಾಗ್ ಅಲ್ಲಿ ಫುಲ್ ಪ್ರೋಸೆಸ್ ನ ತೋರಿಸ್ತೀನಿ. ಇದ್ರ ಜೊತೆಗೆ ಮಾಮೂಲಿಯಾಗಿ ಮುದ್ದೆನ ಮಾಡ್ಕೊಂಡಿದ್ವಿ. ಮುದ್ದೆನೂ ಕೂಡ ಚೆನ್ನಾಗಿತ್ತು ಸಾಫ್ಟ್ ಆಗಿ. ದೊಡ್ಡ ಸೌಟ್ ಇಲ್ವಾ ಅದು? ಐತೆ ರೂಮಲ್ಲಿ ನೋಡಿ. ಫಸ್ಟ್ ಎಲ್ಲರಿಗಿಂತ ಮುಂಚೆ ಇವರೇ ತಿಂತಾರೆ ನೋಡಿ. ಒಂಚೂರ್ ಅಷ್ಟೇ. ಇದು ನಾನ್ ಮಾಡಿಲ್ಲ ಮುದ್ದೆ, ನಮ್ಮ ಯಜಮಾನ್ರವ್ರ ಅಕ್ಕ ಮಾಡಿದ್ರು. ಇನ್ನು ಮಾಮೂಲಿಯಾಗಿ ಇವಾಗ ಚರ್ಬಿ ಏನು ಬಂದಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಹೊರ್ಗಡೆಯಿಂದ ತರಿಸಿ ಹಾಕಿ ಮಾಡ್ತಾ ಇದೀವಿ. ಹಾಗಾಗಿ ಬೇಯಲಿಕ್ಕೆ ಇಟ್ಟಿದೀವಿ. ಇನ್ನು ಅದಕ್ಕೂ ಮುಂಚೆ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದೀವಿ. ಇನ್ನ ಇವಾಗ ಊಟ ಮಾಡ್ಲಿಕ್ಕೆ ಅಂತ ಯಾರ್ಯಾರನ್ನ ಕರೆದಿದ್ವಿ ಅವರೆಲ್ಲಾನು ಕೂಡ ಬಂದಿದ್ರು. ಹಾಗೆ ಊಟನು ಕೂಡ ಅವ್ರಿಗೆ ಬಡಿಸ್ಕೊಡ್ತಾ ಇದ್ವಿ. ಇನ್ನ ಊಟಕ್ಕೆ ಅಂತೇಳಿ ನಾವ್ ಯಾರ್ಯಾರಿಗೆ ಹೇಳಿದ್ವಿ ಎಲ್ರು ಕೂಡ ಬಂದಿದ್ರು. ಅವ್ರು ಬಂದಾಗ ನಾವು ಯಾರ್ಯಾರು ಬರ್ತಾರೋ ಅವ್ರಿಗೆ ಅವಾಗ್ಲೇನೆ ಊಟ ಎಲ್ಲಾನು ಬಡಿಸಿ ಸ್ವಲ್ಪ ಹೊತ್ತು ಮಾತಾಡ್ಸಿ ಕಳಿಸ್ತಾ ಇದ್ವಿ. ಇನ್ ಮಾಮೂಲಿಯಾಗಿ ಗೊತ್ತೇ ಇರುತ್ತೆ ಎಲ್ರಿಗೂನುವೆ. ಎಲ್ರು ಬಂದಿದ್ರು, ನಾವ್ ಯಾರ್ಯಾರು ಹೇಳಿದ್ವಿ ಎಲ್ರು ಕೂಡ ಬಂದಿದ್ರು. ಅದ್ ಖುಷಿ ಆಯ್ತು. ಇನ್ನ ಇವ್ರು ಕೂಡ ಇವಾಗ ಊಟ ಎಲ್ಲಾನು ಮುಗಿಸ್ಕೊಂಡು ಇನ್ನ ಇವ್ರುನು ಹೊರಟ್ರು. ಒಬ್ರೊಬ್ರು ಬರ್ತಾ ಇದ್ರು, ಒಬ್ರೊಬ್ರು ಹೋಗ್ತಾ ಇದ್ರು. ಇನ್ನ ಕತ್ಲೆ ಟೈಮ್ ನೋಡ್ತಾ ಇರ್ಬೋದು ನೀವು, ಹೊರಗಡೆ ಏನು ಕಾಣಿಸ್ತಿಲ್ಲ. ಇನ್ನ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಕೂಡ ಹೊರಡ್ತಾ ಇದ್ರು. ಎಡೆನೇ ಹಾಕ್ಬೇಕಂದ್ ನೋಡಿ.
ಇನ್ನು ಇದ್ರ ಜೊತೆಗೇನೆ ಎಡೆ ಗಿಡಕ್ಕೆ ಅಂತ ಹೇಳ್ಬಿಟ್ಟು ಬೆಲ್ದನ್ನ ಮಾಡಿದೆ. ತುಂಬಾ ಚೆನ್ನಾಗಾಗಿತ್ತು. ಆದ್ರೆ ಸ್ವಲ್ಪ ಅಕ್ಕಿ ಅದು ಬೇಯ್ಲಿಕ್ಕೆ ಪಾತ್ರೆ ಸಾಕಾಗ್ಲಿಲ್ಲ ಅಂತ ಅನ್ಸುತ್ತೆ, ಮುಳ್ಳಕ್ಕಿ ತರ ಆಗ್ಬಿಟ್ಟಿತ್ತು. ಅದೊಂದ್ ಬಿಟ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಇದೊಂದು ಬಿಟ್ರೆ ಇನ್ನು ಬೇರೆ ಅಡ್ಗೆ ಎಲ್ಲಾನು ತುಂಬಾ ಚೆನ್ನಾಗಾಗಿತ್ತು. ಎಲ್ರು ಚೆನ್ನಾಗಿದೆ ಅಂತೇಳಿ ತುಂಬಾ ಚೆನ್ನಾಗಿ ಊಟ ಮಾಡಿದ್ರು. ಇನ್ನ ಅವರೆಲ್ಲ ಆತರ ಹೇಳಿದ್ ಕೇಳಿ ನನ್ಗಂತೂ ತುಂಬಾ ಖುಷಿ ಆಯ್ತು. ಅಡಿಗೆ ಮಾಡೋದಕ್ಕೂ ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಇಷ್ಟ ನೋಡೋದಕ್ಕೆ ಹೆಂಗೈತೆ, ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡಿ ಹೆಂಗೈತೆ, ಹೇಳಕ್ ಸರಿ ಆಯ್ತದೆ ಟೇಸ್ಟ್ ಹೆಂಗೈತೆ. ನೀನು ಲವ್ ಅವ್ರು ಹಾಕ್ತಾರ ಇರು ಬಂದು ಹಾಕ ಸೈಡ್ಗೆ 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 ಅಲ್ಲಿಗೆ. ಹಾ ಅಷ್ಟೇ ಬಿಡು, ಅಷ್ಟೇ ಎಲ್ರು ಹಾಕೈತೆ ಅಲ್ಲಿಡು. ಕತೆ ಗೊತ್ತಾ ಹಪ್ಳ ಸಾರು ಗೊತ್ತಾ ಏನು ಬೇಡ ಅನ್ನ ಬರಲ್ಲ ಅನ್ನ ದೂರ ಸ್ವಲ್ಪ ಅಂತ ನಿಧಾನಕ್ಕೆ ಬಗ್ಗಾಕ್ಬೇಕು, ನಿಧಾನಕ್ಕೆ. ಏನ್ ಜಾಸ್ತಿ ಬಗ್ಬೇಡ ಕಣೋ. ಕಣ ಜಾಸ್ತಿ ಬಗ್ಗೆ ಬೇರೆ ಕಡೆ ಏನೇ ವ್ಯವಹಾರ ಇರುತ್ತೆ. ಜಗ್ಗೇಶ್ ಪಿಕ್ಚರ್ ಜಾಸ್ತಿ ಬಗ್ಗೆ ಬೇರೆ ತರ ವ್ಯವಹಾರ ಇರುತ್ತೆ. ಕೇಳ್ಬಿಡಪ್ಪ ಅಜ್ಜಿ ನಾವು ಕಮ್ಮಿ ಮೆಡಿಸಿನ್ ಕೊಡಿ ಇಂಗ್ಲಿಷ್ ಇನ್ನ ನನ್ ಮಗ ಊಟ ಬಡಿಸ್ಲಿಕ್ಕೆ ತುಂಬಾ ಕಾಯ್ತಿದ್ದ. ಅವನ್ಗೆ ಊಟ ಬಡಿಸೋದಂದ್ರೆ ತುಂಬಾ ಇಷ್ಟ. ಈಗ್ಲೇ ಅಂತಲ್ಲ, ಅವನು ಒಂದು 3 years ಬೇಬಿ ಇರುವಾಗ್ಲಿಂದಾನು ಇದೆಲ್ಲ ಅವನ್ಗೆ ತುಂಬಾ ಇಷ್ಟ ಆಗತ್ತೆ. ಒಂದಿನ ಇದೇ ತರ ಊಟ ಮಾಡ್ಬೇಕಾದ್ರೆ ಅವನು ಹೋಗಿ ಅವ್ರ ಜೊತೆಲಿ ಕುತ್ಕೊಂಡಾಗ ನೋಡಿ ನಮ್ಗೆ ಆಶ್ಚರ್ಯ ಆಯ್ತು. ಅವಾಗ್ಲಿಂದಾನು ಅಷ್ಟೇ ಅವ್ನ್ಗೆ ಯಾರೇ ಬರ್ಲಿ ಈ ತರ ಊಟ ಬಡಿಸ್ಲಿಕ್ಕೆಲ್ಲ ಅವ್ನ್ಗೆ ತುಂಬಾ ಖುಷಿ ಆಗುತ್ತೆ. ಅದನ್ನ ನೋಡಿ ನಮ್ಗೂ ಸ್ವಲ್ಪ ಖುಷಿ ಆಯ್ತು. ಪರವಾಗಿಲ್ಲ, ಈ ವಯಸ್ಸಿಗೆ ಇವನ್ ಇದೆಲ್ಲ ಮಾಡ್ತಾನಲ್ಲ ಅಂತ ಹೇಳಿ. ಇನ್ನ ಅಡಿಗೆ ಎಲ್ಲ ತುಂಬಾ ಚೆನ್ನಾಗಾಗಿದೆ ಅಂತ ಊಟ ಮಾಡೋರೆಲ್ಲ ಹೇಳ್ತಾ ಇದ್ರು. ನಮ್ಮ ಮನೆಯವ್ರಿಗೆ ಅದೇನೆ ರೇಗಿಸ್ತಾ ಇದ್ದೆ, ನೋಡು ನೀನು ಚೆನ್ನಾಗಿಲ್ಲ ಅಂತೀಯ, ಈಗ ಎಲ್ರು ಚೆನ್ನಾಗೈತೆ ಅಂತ ಹೇಳ್ತಾ ಇದಾರೆ, ನೀನ್ ಸುಮ್ನೆ ಆತರ ಹೇಳೋದು ಅಂತ ಅದೇ ತಮಾಷೆ ಮಾಡ್ತಾ ಇದ್ರು. ಇನ್ನ ಇವ್ರದೆಲ್ಲ ಊಟ ಆದ್ಮೇಲೆ ನಾವು ಕೂಡ ಊಟಕ್ಕೆ ಕುತ್ಕೊಂಡಿದ್ದು ಆಲ್ಮೋಸ್ಟ್ ನೈಟ್ 1 o'clock ಆಗಿತ್ತು. ಇನ್ನು ಊಟ ಎಲ್ಲ ಮಾಡಿ ಮುಗಿಸಿ ಇನ್ನ ರಾತ್ರಿ ಸಾಂಬಾರೆಲ್ಲ ಉಳ್ದಿತ್ತಲ್ಲ ಅದನ್ನೆಲ್ಲಾನು ಬಿಸಿ ಮಾಡಿ ಮಲ್ಗಿ ರಾತ್ರಿ 1 o'clock ಆಗ್ಬಿಟ್ಟಿತ್ತು. ಇನ್ನು ಇದಾದ್ಮೇಲೆ ಇನ್ನ ಬೆಳಗ್ಗೆಯಿಂದ ಬ್ಲಾಗ್ ನಾನು ಕಂಟಿನ್ಯೂ ಮಾಡ್ತಾ ಇರೋಂಥದ್ದು. ಇನ್ ಬೆಳಿಗ್ಗೆನೂ ಅಷ್ಟೇ, ಯಾರಾದ್ರೂ ಊಟಕ್ಕೆ ಬಂದಿರಲ್ಲ ನೋಡಿ, ಅವರು ಬೆಳಿಗ್ಗೆ ಬರ್ತಾರೆ. ಹಾಗಾಗಿ ಅವರು ಕೂಡ ಎಲ್ಲ ಬಂದಿದ್ರಲ್ವಾ, ಮಾತಾಡ್ಕೊಂಡೆಲ್ಲ ಕೂತಿದ್ವಿ. ಇನ್ ಬೆಳಿಗ್ಗೆ ಬರೋರು ಸ್ವಲ್ಪ ಜನ ಬಂದ್ರು. ಇನ್ನ ನೈಟ್ ಎಷ್ಟ್ ಜನ ಆಗುತ್ತೆ ಅಷ್ಟ್ ಜನ ಬಂದಿದ್ರು. ಇನ್ನ ಇದಾದ್ಮೇಲೆ ನಾವು ಬೆಳಗ್ಗೆ ಎದ್ದಿದ್ದು ಕೂಡ ತುಂಬಾ ಲೇಟ್ ಆಯ್ತು. ಇನ್ನ ಮಾಮೂಲಿಯಾಗಿ ಅವ್ರು ಬಂದಿದ್ರಲ್ವ, ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡ್ ಕೂತಿದ್ರು. ಇನ್ನ ಇಲ್ಲೇನೆ ಪಕ್ಕದಲ್ಲೇನೆ ಹಾಲ್ ಕರೀತಾರಲ್ವಾ, ಹಾಲೆಲ್ಲ ತಂದು ಟೀ ಮಾಡ್ಕೊಂಡು ಕುಡ್ಕೊಂಡು ಎಲ್ಲ ಎದ್ದಿದ್ದೆ 9:30 ಆಗ್ಬಿಟ್ಟಿತ್ತು. ಯಾಕಂತಂದ್ರೆ ತುಂಬಾ ಟಯರ್ಡ್ ಆಗ್ಬಿಟ್ಟಿತ್ತು. ಎಲ್ಲಾ ಕೆಲ್ಸನೂ ಎಲ್ಲಾರು ಮಾಡಿದ್ವಲ್ಲ. ನಮ್ಮ ಮನೆಯವರಂತೂ 4-5 days ಇಂದ ಬಂದು ಬೆಂಗಳೂರಿಂದ ಮಾಡಿದ್ರು. ನಾನ್ ಬಂದು 2 days ಮಾಡಿದ್ದೆ. ನನ್ ಜೊತೆನೇನೆ ಇವರು ಎಲ್ಲ ಬಂದಿದ್ರಲ್ವಾ, ಎಲ್ರು ಸಾಕಾಗ್ಬಿಟ್ಟಿದ್ರು. ಅಷ್ಟು ಕೆಲ್ಸ ಇತ್ತು. ಹಬ್ಬದಲ್ಲಿ ಸ್ವಲ್ಪ ಜಾಸ್ತಿ ಕೆಲ್ಸ ಇರುತ್ತೆ. ಇನ್ನ ಇದಾದ್ಮೇಲೆ ಎಲ್ಲ ಕುತ್ಕೊಂಡು ಊಟ ಎಲ್ಲ ಮಾಡಿ ಟೈಮ್ ಪಾಸ್ ಮಾಡ್ಕೊಂಡು ನನ್ ಮಗ ಒಂದ್ ವಿಡಿಯೋ ಮಾಡ್ತೀನಿ ಅಂತ ನೋಡ್
ಇನ್ನ ನಿನ್ನೆ ಮಾಮೂಲಿಯಾಗಿ ನಾನು ಬೆಂಗಳೂರಿಂದನೇ ಸೀರೆ ಎಲ್ಲ ತಗೊಂಡೋಗಿದ್ವಲ್ಲ, ಅದನ್ನ ಓಪನ್ ಮಾಡಿ ನೋಡ್ತಾ ಇದ್ದೆ. ಯಾಕಂದ್ರೆ ನಾನು ಶಾಪ್ ಅಲ್ಲಿ ಮತ್ತೆ ಮನೆಗ್ ಬಂದ್ಮೇಲೂ ಎಲ್ಲೂ ಓಪನ್ ಮಾಡಿರ್ಲಿಲ್ಲ. ಹಾಗೇನೆ ಮಾತಾಡ್ಕೊಂಡು ಎಲ್ರು ನಕ್ಕೊಂಡು ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ವಿ. ನಾನು ಇಲ್ಲಿ ಮಾತಾಡಿರೋ ವಿಡಿಯೋನ ಪ್ಲೇ ಮಾಡೋಣ ಅಂತಂದ್ರೆ ನನ್ಗೆ ಗೊತ್ತಿಲ್ದಾನೆ ಟಿವಿ ಆನ್ ಆಗ್ಬಿಟ್ಟಿತ್ತು. ಇನ್ನ ಟಿವಿಯಲ್ಲಿರೋ ಸೌಂಡ್ ಎಲ್ಲ ನನ್ ಕೊಟ್ರೆ ಕಾಪಿ ರೈಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಮ್ಯೂಟ್ ಮಾಡಿದೀನಿ. ಈ ಸೀರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಚೆನ್ನಾಗಿದೆ. ಅಕ್ಕ ಇಲ್ಲೇ ಒಂಥರ ಕಲರ್ ಕಾಣಿಸ್ತೈತೆ, ಇಲ್ಲೇ ಒಂಥರ ಕಲರ್ ಕಾಣಿಸ್ತೈತೆ. ಆ ಒಳಗಡೆ ಎಲ್ಲರೂ ಹೋಗ್ಬೇಕು, ಚೆನ್ನಾಗೈತೆ. ಮನೆ ಹೊಸ ಸೀರೆ ತುಳಿಯೋದೇನಕ್ಕೆ ಹಿಂಗೆ? ಸೀರೆ ಹೊಲಿಸ್ಕೊಳ್ಳಿ, ಬ್ಲೌಸ್ ಚೆನ್ನಾಗಿತ್ತು. ಇಲ್ಲ ಒಳಗಡೆ ಕಾಟನ್ ಇಲ್ಲದಿತ್ತು ಕಾಪಿ ಅಂತ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಒಂಥರ ಕಲರು ಸಕ್ಕದಾಗಿತ್ತು. ಅವ್ನು 1200 ಹೇಳ್ತಾವನೆ. ಕೊಡ್ಲಿಲ್ಲ. ₹800-500 ಅಂತ. ಚಿಕ್ಕಪೇಟೆಲ್ ಬರೀ 150 ರೂಪಾಯಿ, 100 ರೂಪಾಯಿ ಅಷ್ಟೇ. ಅದು ಒಂದು ಸೀರೆ ಹೋಯ್ತಲ್ಲ. ಇನ್ನ ಇದೆಲ್ಲ ಆದ್ಮೇಲೆ ಮತ್ತೆ ನಾನು ಈವ್ನಿಂಗ್ ಇಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ರಾತ್ರಿ ಊಟಕ್ಕೆ ನಾವು 1-2 kg ಅಷ್ಟು ಮಟನ್ ನ ತೆಗ್ದಿಟ್ಟಿದ್ವಿ. ಅದನ್ನೇನೆ ಹಸಿ ಮಸಾಲ ಹಾಕ್ಬಿಟ್ಟು ಫ್ರೈ ಮಾಡಿ ಇಟ್ಕೊಂಡಿದ್ವಿ. ಇನ್ ಮಾಮೂಲಿಯಾಗಿ ಸುಕ್ಕ ತರ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಊಟಕ್ಕೆ ಅಂತ ಹೇಳಿ ಸುಕ್ಕ ತರ ಮಾಡ್ತಾ ಇದೀನಿ. ತುಂಬಾ ರುಚಿಯಾಗಿ ಬಂದಿತ್ತು. ಇದಾದ್ಮೇಲೆ ಅದ್ರ ನೆಕ್ಸ್ಟ್ ಡೇ ಬ್ಲಾಗ್ ಇದು. ಎಲ್ಲಾರು ಟೀ ಕುಡ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಮಾಮೂಲಿಯಾಗಿ ಇವತ್ತು ಏನ್ ತಿಂಡಿ ಮಾಡೋಣ ಅಂತ ಹೇಳ್ಕೊಂಡು ಅದನ್ನೇನೆ ಯೋಚನೆ ಮಾಡ್ಕೊಂಡು ರೊಟ್ಟಿ ಮಾಡ್ಬಿಡೋಣ, ಕಾಯಿ ಎಲ್ಲ ಉಳ್ದಿತ್ತಲ್ಲ ಅಂತ ಹೇಳ್ಬಿಟ್ಟು ಇವತ್ತು ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದೀವಿ. ತಿರ್ಗಾ ಅಷ್ಟೇ ಮಾತಾಡ್ತಾ ಇದ್ರೆ ಇಲ್ಲ ಹೆಂಗಿದ್ರು ರೊಟ್ಟೆ ಸುಡ್ತಾವನಿ ಎಷ್ಟಂತ ಆಮೇಲೆ ಇದು ರೊಟ್ಟಿ ಮನೆ ಮನೆ ಒತ್ತಲ್ಬೇಕಾ? ಆ ಕಡೆ ಹೋಗ್ ಮಾಡೋಗು, ಇಲ್ಲಿ ಮಾಡ್ಬೇಡ, ಮನೆ ಮುಂದೆ ಅಲ್ಲಿ ಹೋಗು. ಮಳೆ ಬಂದ ನೀರ್ ನಿಂತ್ಕೊಂಡು ಬೈಯೋದು. ಹಿಂದೆ ಹೋಗಿಲ್ಲ, ನಿಂದ ಹೋಗಿ ತೊಡೋ ಮೇಲೆ ನೋಡ್ತಾವನೆ. ಅಲ್ಲ ಕುಮಾರಣ್ಣ, ನಿಮ್ ಕೇಳಿಸ್ಕೊಳ್ಳಾರ ಅವ್ರೆ ನಿಮ್ ಮಾತುಗಳ ಅನ್ಬಿಟ್ಟು ಹೇಳ್ತಾನೆ ಇರ್ತೀರಾ. ನೀವಾಗ ಬಂದ್ರಿ, ನೀವು ಇಲ್ಲೇ ಇರ್ಬೇಕಿತ್ತು. ಇಲ್ದಾನೆ ನಿಮ್ ಅಪ್ಪ ಅಮ್ಮ ಇಲ್ಲಿ ಜೀವನ ಮಾಡ್ತಾವ್ರ. ನೀವ್ ಹಿಂದಕ್ಕೆ ಆಗ ಹುಡ್ದಾಗಿಂದ ಸಿಟಿ ನೋಡ್ಬಿಟ್ಟಿದ್ರಿ. ಹುಡ್ದಾಗಿಂದ ಮತ್ತೆ ನಾವು ಹುಡ್ದಾಗಿಂದ ಸಿಟಿ ನೋಡಿದೀವಿ ಗೊತ್ತಾ? ನಾವು ಬೆಂಗಳೂರಿಗೆ ಬಂದಾಗ ನಾನು 2ನೇ ಕ್ಲಾಸು, ನನ್ನ ತಮ್ಮ 1ನೇ ಕ್ಲಾಸು. ನಿಮ್ಗಿಂತ ನಾನೇ ಸೀನಿಯರ್ ಕಾಣೋಗಿ. ನೀವ್ ಯೂಸ್ ಆಯ್ತಾ ಇದ್ದೀರಾ, ನಾವ್ ವೇಸ್ಟ್ ಆಯ್ತಾ ಇದೀವಿ, ನೀವು ಯೂಸ್ ಆಯ್ತಾ ಇದ್ದೀರಾ. ಟ್ರೈನಲ್ಲಿ ಹಿಡ್ಕೊಂಡ್ಬಿಟ್ಟದ ಬಿಡ್ತಾ ಇಲ್ಲ. ಇನ್ನ ಹಾಗೇನೆ ತಮಾಷೆಯಾಗಿ ಮಾತಾಡ್ಕೊಂಡು ಎಲ್ಲಾರು ಕಾಮಿಡಿ ಮಾಡ್ತಾ ಇದ್ರು. ಹಾಗೇನೆ ರೊಟ್ಟಿನೂ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ರೆಡಿ ಮಾಡ್ಕೊಳ್ತಾ ಇದ್ದೆ. ಎಲ್ರಿಗೂ ಗೊತ್ತೇ ಇರುತ್ತೆ ರೊಟ್ಟಿ ಮಾಡೋದು. ನನ್ಗೊಂದು ಅಷ್ಟೊಂದು ಚೆನ್ನಾಗ್ ಬರಲ್ಲ. ಈಗ ರೊಟ್ಟಿ ಮಾಡ್ತಾ ಇದ್ದೀರ ನೋಡಿ, ಅವ್ರು ತುಂಬಾ ಚೆನ್ನಾಗ್ ಮಾಡ್ತಾರೆ. ಹಾಗಾಗಿ ಅವ್ರ ಕೈಲಿ ಮಾಡಿಸ್ತೀರಾ ಅಂತದ್ದು. ಇವತ್ತಿನ ನಮ್ಮ ಪಕ್ಷದ ಬ್ಲಾಗ್ ಹೇಗಿತ್ತು ಅಂತ ಹೇಳಿ. ಈ ಪಕ್ಷಕ್ಕೆ ನಾವ್ ಯಾವಾಗ್ಲೂ ಇದೇ ತರನೇ ಮಾಡೋದು, ಹಿರಿಯರ್ಗೆಲ್ಲ ಎಡೆ ಇಟ್ಬಿಟ್ಟು ಪೂಜೆ ಮಾಡೋ ಅಂತದ್ದು. ಇನ್ನ ನನ್ ಮಗನ್ ಸ್ಕೂಲ್ ಟೀಚರು ಫೋನ್ ಮಾಡಿದ್ರು, ಈ ಸಲ ಅವ್ನು F2 ಅಲ್ಲಿ 3rd ರ್ಯಾಂಕ್ ಬಂದಿದ್ದಾನೆ ಅಂತ ಹೇಳಿ. ಅದನ್ನೇ ಅವನು ಅಡ್ವಾಂಟೇಜ್ ಆಗಿ ತಗೊಂಡ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ.
ಇನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಊಟನು ಮುಗಿಸ್ಕೊಂಡು ಈಗ ನಾವು ಬೆಂಗಳೂರಿಗೆ ರಿಟರ್ನ್ ಹೊರಟ್ವಿ. ಬರ್ತಾ ಹಾಗೇನೆ ಗ್ಯಾಸ್ ಹಾಕ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂಕ್ ಬಂದಿದ್ವಿ. ಹಾಗೇನೆ ಎಲ್ಲಾ ಹಬ್ಬದ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಇನ್ನು ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೇನೆ ಎಂಡ್ ಮಾಡೋಣ ಅಂತ ತಿಳ್ಕೊಳ್ತೀನಿ. ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೇನೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.